ವೈಶು ಪುಟ್ಟ, ನೀನು ಅಲ್ಲಿಗೆ ಹೋದರೆ ನಾವು ಖುಷಿಯಾಗಿರ್ತೀವ? ನಮಗೆ ಬೇಜಾರಾಗಲ್ವಾ? ನಾವು ಖುಷಿಯಾಗಿರ್ಬೇಕು ಅಂತ ನಿಂಗೆ ಅನ್ಸಲ್ವಾ? ಅದೆಲ್ಲ ನನಗೆ ಗೊತ್ತಾಗ್ತಿಲ್ಲ. ನಾನು ಅಭಯ್ ಸರ್ ಮನೆಗೆ ಹೋಗಬೇಕು, ನಾನು ಅಲ್ಲೇ ಇರಬೇಕು ಅನ್ನಿಸ್ತಿದೆ. ಪ್ಲೀಸ್ ಸರ್, ನನ್ನ ಕಳಿಸ್ಕೊಡಿ. ನಾನು ನೀನು ನನ್ನ ಮಗಳು, ನನ್ನ ಆಸ್ತಿ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋಳು. ಎಷ್ಟೋ ವರ್ಷದ ಮೇಲೆ ಸಿಕ್ಕಿರೋ ವರ ನಿನ್ನೆ ಕಳಿಸ್ಕೊಡ್ಲಿ ನಾನು. ನೆವರ್. ನಿಜ ಕಂದ, ನಾನು ತಪ್ಪು ಮಾಡಿದ್ದೀನಿ, ನಿನಗೆ ತುಂಬ ಅನ್ಯಾಯ ಮಾಡಿದ್ದೀನಿ. ಅಪ್ಪ ಇದ್ದು ಅನಾಥವಾಗಿ ಬೆಳೆಯೋ ಥರ ಮಾಡಿದ್ದೀನಿ. ಅದಕ್ಕೆಲ್ಲ ಸೇರಿ ನಾನು ನಿಂಗೆ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ. ಬಿಟ್ಟೋಗ್ತೀರ ಅನ್ನೋ ಶಿಕ್ಷೆ ಮಾತ್ರ ಕೊಡಬೇಡ್ವೋ ಕಂದ. ಪ್ಲೀಸ್, ನನಗೊಂದೇ ಒಂದು ಅವಕಾಶ ಕೊಡು. ನನ್ನ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ನಿನಗೆ ಒಳ್ಳೆ ಪಪ್ಪ ಆಗಿರ್ತೀನಿ. ನಿನ್ನ ತುಂಬ ಮುದ್ದಾಗಿ ಜೋಪಾನವಾಗಿ ನೋಡ್ಕೋತೀನಿ. ಐ ಪ್ರಾಮಿಸ್ ಯು. ನಿನಗೇನೂ ಕಷ್ಟ ಆಗದೆ ಇರೋ ಥರ ನೋಡ್ಕೋತೀನಿ. ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ್ವೋ. ನೀವೀಗೆಲ್ಲ ಮಾತಾಡಬೇಡಿ, ನನಗೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ನೀನೇನು ಮಾತಾಡಬೇಡ. ಪಾಪಂಗೋಸ್ಕರ ಸುಮ್ಮನೆ ಇಲ್ಲೇ ಇದ್ಬಿಡು. ನೀನು ನಿನ್ನ ಗೊಂಬೆನಷ್ಟು ಮುದ್ದಾಗಿ ನೋಡ್ಕೋತೀಯಲ್ಲ, ಅದಕ್ಕಿಂತ ಮುದ್ದಾಗಿ ನಾನೇನ ನೋಡ್ಕೋತೀನಿ. ಐ ಪ್ರಾಮಿಸ್ ಯು. ಒಂದು ಸ್ವಲ್ಪ ಹಣ್ಣಾದರೂ ತಿನ್ನು. ಯಾಕೋ ಹೀಗೆ ಹಠ ಮಾಡ್ತಾ ಇದೀಯಾ? ಹಸುವಿಲ್ಲ, ಸುಮ್ಮನೆ ಬಲವಂತ ಮಾಡಬೇಡ ಪ್ಲೀಸ್. ಹಸಿವಿಲ್ಲ ಅಂದರೆ ಏನೋ ಅರ್ಥ ಮಗನೇ. ಇಲ್ಲ ನೋಡು, ನಿನ್ನೆಯಿಂದ ಒಂದೇ ಒಂದು ತುತ್ತು ಅನ್ನ ನಿನ್ನ ಹೊಟ್ಟೆಗೆ ಹೋಗಿಲ್ಲ. ಬೇಡ ಡ್ಯಾಡ್, ನನಗೆ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂತ ಹೊಟ್ಟೆಗೆ ಮೋಸ ಮಾಡೋದು ತಪ್ಪಲ್ವೇನೋ? ನೋಡು, ವೈಷ್ಣವಿ ಋಣ ನಮ್ಮ ಹಣೆಯಲ್ಲಿ ಬರೆದಿಲ್ಲ ಅನ್ಸುತ್ತೆ. ನಿನ್ನ ಸೀನಿಯರ್ ಋಣ ಇದ್ದಿದ್ದು ಅಷ್ಟೇ, ಮುಗಿಸ್ಕೊಂಡು ಹೊರಟೋದು. ಈಗ ನೀನು ಇಲ್ದಿರೋದಕ್ಕೆ ಆಸೆ ಪಟ್ಟರೆ ನೋವು ನಮಗೆ ಅಲ್ವೇನೋ? ನೀವೆಲ್ಲರೂ ಸೇರಿ ನನ್ನನ್ನು ಕಟ್ಟಿ ಹಾಕ್ತಿದ್ದೀರಾ. ಜೀವನ ಪೂರ್ತಿ ಖುಷಿಯಾಗಿರೋಣ ಅಂದ್ರೆ ಸೀನಿಯರ್ ಶುರುನೆಲ್ಲ ಬಿಟ್ಟೋದ್ರು. ಆ ಕಡೆ ನನ್ನ ಮಗುನವ್ರ ಜೊತೆಲಿ ಇಟ್ಕೊಂಡು ಆರಾಮಾಗಿ ಖುಷಿಯಾಗಿ ನೋಡ್ಕೊಳ್ಳೋಣ ಅಂದ್ಕೊಂಡ್ರೆ ರಂಜಿತ್ ಅಡ್ಡ ಇದ್ದಾನೆ. ಅಟ್ಲೀಸ್ಟ್ ನನ್ನ ಸೀನಿಯರ್ನ ಕೊಂದ ರಂಜಿತ್ ಮೇಲೆ ಯಾರು ಸೇಟ್ ತೀರ್ಸ್ಕೊಳ್ಳೋಣ ಅಂದ್ಕೊಂಡ್ರೆ ಚಾಂದಿನಿ ನಮ್ಮ ಅಣ್ಣ ಏನೂ ತಪ್ಪು ಮಾಡಿಲ್ಲ ಅಂತ ಪ್ರಮಾಣ ಮಾಡ್ತಾ ಇದ್ದಾಳೆ. ನಾನೇನು ಮಾಡಲಿ? ಶಾಲಿನಿ ಹೆಸರು ಕೆಡಬಾರ್ದು ಅಂತಾದರೆ ನೀನು ವೈಶುನ ಮರೀಲೇಬೇಕು. ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳೇಬೇಕಾಗುತ್ತೆ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಸ್ವಲ್ಪ ಏನಾದರೂ ತಿನ್ನು. ಇಲ್ಲಮ್ಮ, ಯಾರು ನನ್ನನ್ನು ಬಲವಂತ ಮಾಡಬೇಡಿ. ನನಗೆ ನನ್ನ ವಯಸ್ಸು ಬೇಕು. ನನ್ನ ಸೀನಿಯರ್ ಕಂದಮ್ಮ ಅದು. ವಯಸ್ಸು ನಮ್ಮ ಮನೆ ಬರೋರ್ಗು ನಾನು ಊಟ ಮಾಡಲ್ಲ. ಹಂಗಂದ್ರೆ ಹೆಂಗೋದರೆ ಎಷ್ಟು ದಿನ ಅಂತ ಉಪವಾಸ ಇರೋಕ್ಕಾಗತ್ತೆ? ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅನುಭವಿಸ್ಬೇಕಾದವರು ನಾವು.
ಏನು ಬೇಕಾದರೂ ಆಗಲಿ, ಬೇಕಾದರೆ ನನ್ನ ಪ್ರಾಣನೇ ಹೋಗಲಿ, ಐ ರಿಯಲಿ ಡೋಂಟ್ ಕೇರ್. ಐ ಜಸ್ಟ್ ಕೇರ್ ಫಾರ್ ಮೈ ಡಾಟರ್. ಐ ನೀಡ್ ಹರ್. ನನಗೆ ನನ್ನ ವಯಸ್ಸು ಬೇಕಷ್ಟೆ. ಹಠ ಮಾಡಬೇಡ್ವೋ. ನೋಡು, ನೀನು ನಿನ್ನ ಸೀನಿಯರ್ ಮಗುಗೋಸ್ಕರ ಎಷ್ಟು ಒದ್ದಾಡ್ತಿದ್ಯಾ, ಹಾಗೆ ನೀನು ನಮ್ಮ ಕಂದ ಅಲ್ವಾ? ನೀ ಈಗ ಒದ್ದಾಡ್ತಿದ್ರೆ ನಮಗೆ ಸಂಕಟ ಆಗೋದಿಲ್ವಾ? ಪ್ಲೀಸ್ ಹಠ ಬಿಟ್ಬಿಡೋ. ಮಾಮ್, ನನ್ನ ಸೀನಿಯರ್ ಬಾಯಲ್ಲಿ ಬರ್ತಿದ್ದು ಒಂದೇ ಒಂದು ದೇವ್ರ ಹೆಸರು, ಅದು ಆ ರಂಗಂದು. ಅವನಿರೋದು ನಿಜಾನೇ ಆಗಿದೆ. ಶಾಲಿನಿ ಮೇಲಿನ ನನ್ನ ಪ್ರೀತಿ, ನನ್ನ ಮಗು ಮೇಲೂ ನನ್ನ ಮಮತೆ ಸತ್ಯನೇ ಆಗಿದೆ. ಅವನಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಅವನೇ ಹೇಗಾದರೂ ಮಾಡಿ ವಯಸ್ಸನ್ನ ಇಲ್ಲಿ ಕಳಿಸ್ತಾನೆ, ಕಳಿಸ್ಬೇಕಷ್ಟೆ. ಅಲ್ಲಿವರೆಗೂ ಬರೀ ಊಟ ತಿಂಡಿ ಅಲ್ಲ, ಒಂದು ತೊಟ್ಟು ನೀರು ಕೂಡ ನನ್ನ ಬಾಯಿ ನೋಡಲ್ಲ. ಇದು ನನ್ನ ಶಬ್ದ.